ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿದ್ದವರಿಗೆ ದಿಢೀರ್ ಸರ್ಪ ಪ್ರಕಟವಾಗಿದೆ. ಇದನ್ನ ನೋಡಿದ ಮನೆ ಮಂದಿಯೆಲ್ಲ ಒಂದು ಕ್ಷಣ ಆತಂಕಕ್ಕೆ ಒಳಗಾಗಿದ್ದರು. ಅಂದಹಾಗೆ ಹೀಗೆ ಬುಸುಗುಟ್ಟುತ್ತಾ ಹೆಡೆ ಎತ್ತಿ ಅದೇಗೆ ಹೊರಟಿದೆ ಅಂತ ನೋಡಿ. ಈ ರೀತಿಯ ದೃಶ್ಯಗಳು ಕಂಡು ಬಂದಿದ್ದು ಕೊಪ್ಪ ತಾಲೂಕಿನ ಸತೀಶ್ ಎಂಬುವರ ಮನೆಯಲ್ಲಿ. ದೀಪಾವಳಿಯ ನರಕ ಚತುರ್ಥಿ ಹಬ್ಬದಲ್ಲಿದ್ದವರು ಸರ್ಪ ನೋಡಿ ಗಾಬರಿಗೊಂಡಿದ್ದರು. ಅದರಲ್ಲೂ ಈ ಸರ್ಪ ದೇವರ ಕೋಣೆಯೊಳಗೆ ಬಂದಿದೆ. ಇದು ಶುಭವೋ ಅಥವಾ ದೇವರ ಸರ್ಪವೋ ಅನ್ನೋದು ತಿಳಿಯದಾಗಿದೆ. ಅತಿಯಾದ ಮಳೆಯ ಕಾರಣಕ್ಕೆ ಈ ಸರ್ಪ ಬಂದಿರಬಹುದು ಎನ್ನಲಾಗ್ತಿದೆ. ಸ್ಥಳಕ್ಕೆ ಉರಗ ತಜ್ಞರನ್ನ ಕರೆಸಿ ಸರ್ಪವನ್ನ ಅರಣ್ಯ ಪ್ರದೇಶದಲ್ಲಿ ಬಿಟ್ಟು ಹಾವಿನ ರಕ್ಷಣೆ ಮಾಡಲಾಗಿದೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.